ಹಾಯ್, ಹಲೋ, ಗುಡ್ ಈವ್ನಿಂಗ್. ನಾನು ನಿಮ್ಮ ನಿಧಿ. ಸೊ ಈಗ ಟೈಮ್ ಬಂದು 4:15 ಆಯಿತು. ತುಂಬ ದಿನ ಆದಮೇಲೆ ಕ್ಯಾಮ್ರಾ ಕೈಗೆ ಹಿಡಿತಾ ಇದ್ದೀನಿ. ಸೊ ತುಂಬ ದಿನ ಅಂದರೆ ಆಯಿತು, ಒಂದು 20 ಡೇಸ್ ಆಯಿತು. ಯಾಕಂದರೆ ಆಷಾಢ ಅಲ್ವಾ, ಯಾವುದೇ ಥರದ್ದು ಇವೆಂಟ್ಗಳಿರಲಿಲ್ಲ. ಸೊ ಅದಕ್ಕೆ ಹೊರಗಡೆನೂ ಹೋಗಿರಲಿಲ್ಲ ಆರ್ಡರ್ಗಳಿಗೆ. ಸೊ ಎಲ್ಲ ಬರೀ ಮನೇಲೇ ಕೆಲಸ ಆಗೋಯ್ತು. ಬರೀ ಆಲ್ಬಮ್ ವರ್ಕ್ ಮಾಡೋದು, ಆಲ್ಬಮ್ ಡೆಲಿವರಿ. ಈಗ ಆಷಾಢದಲ್ಲಿ ಬೇರೆ 4-5 ಸತಿ ಊರು ಓಡಾಟ, ಬರೀ ಇದೇ ಆಗೋಯ್ತು ಈ ತಿಂಗಳಲ್ಲಿ ಆಲ್ಮೋಸ್ಟು. ಸೊ ಇವತ್ತು ಆರ್ಡರ್ ಇರೋದು ಬೇಬಿ ಶವರು, ಬಿ ಟಿ ಎಮ್ ಲೇಔಟಲ್ಲಿರೋದು. ಸೊ ಬನ್ನಿ, ಅಪರೂಪಕ್ಕೆ ಬೇಬಿ ಶವರು ಈವ್ನಿಂಗ್ ಟೈಮಲ್ಲಿ ಹೋಗ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಮಾರ್ನಿಂಗ್ ಟೈಮಲ್ಲಿ ಮಾಡೋದು, ಬಟ್ ಇವ್ರದ್ದೇನೋ ಈವ್ನಿಂಗ್ ಟೈಮ್ ಅಂತೆ. ನನಗೆ ಬೇಬಿ ಶವರ್ ಅಂತ ಹೇಳಿದ್ದಾರೆ, ಬಟ್ ಅದೇನು ಇವೆಂಟ್ ಅಂತ ಇನ್ನೂ ಕಂಪ್ಲೀಟಾಗಿ ಗೊತ್ತಿಲ್ಲ. ನೋಡೋಣ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ಬನ್ನಿ, ತುಂಬ ದಿನ ಆದಮೇಲೆ ನಂದು ಪ್ರೊಫೆಷನ್ದು ಕಂಟೆಂಟ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಇವತ್ತಿನ ದಿನ ಹೆಂಗಿರ್ತದೆ ಏನು ಅಂತ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡ್ತಾಯಿರಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಈಗ ಟೈಮ್ 4:15 ಆಯ್ತಲ್ಲ, ನಾನು ಫ್ರೆಶಪ್ ಆಗಿ ಊಟ ಮಾಡ್ಕೊಂಡೆ. ಈಗ ಟೈಮ್ ಆಗಿಬಿಟ್ಟೈತೆ. ನನಗೆ ಆ್ಯಕ್ಚುಲಿ 5:30ಗೆ ಬನ್ನಿ ಅಂತ ಹೇಳಿದ್ದವರು. ಇಲ್ಲಿ ನೋಡಿದ್ರೆ ವೆದರು ಆವಾಗಿಂದ ಫುಲ್ಲು ಮೋಡ ಕೌಂಚ್ಕೊಬಿಟ್ಟೈತೆ. ಬೆಳಿಗ್ಗೆ ಎಲ್ಲ ಚೆನ್ನಾಗಿ ಬಿಸಿಲು ಹೊಡಿತಾಯಿತ್ತು, ಇವಾಗ ಫುಲ್ಲು ಮೋಡ ಆಗಿಬಿಟ್ಟೈತೆ. ಆವಾಗಲೇ ಒಂದು 4-5 ದಿನ ಮಳೆನೋ ಬಂದ್ಬಿಡ್ತು. ಹೆಂಗಪ್ಪ ಏನು ಅಂತ ಗೊತ್ತಾಗ್ತಾಯಿಲ್ಲ. ಈಗ ನಾನು ಇಲ್ಲಿಂದ 20 ಕಿಲೋಮೀಟ್ರ್ ಇದೆ ನನ್ನ ಲೊಕೇಶನ್ನು, ಅಲ್ಲಿವರೆಗೂ ಹೋಗಬೇಕು. ಸೊ ನೋಡೋಣ ಭಗವಂತ ಇಚ್ಛೆ ಹೆಂಗಾಯ್ತದ ಹಂಗೆ. ಮಳೆ ಬರದೇ ಅವ್ರು ಸಾಕು. ಬೇಕಾದ್ರೆ ಅಲ್ಲಿಗೆ ಹೋದ್ಮೇಲೆ ಮಳೆ ಬರಲಿ, ಏನು ತೊಂದರೆ ಇಲ್ಲ. ಇವೆಂಟ್ ಒಳಗಡೆ ಪಾರ್ಟಿಯಲ್ಲಿ ಹೊರಟಾಗಿರ್ತೀನಿ. ಬಟ್ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಮಳೆ ಬಂದ್ಬಿಟ್ರೆ ಕಷ್ಟ. ನಾವು ನೆಂದುಬಿಟ್ರೆ ಕೆಲಸ ಮಾಡುವಾಗ ಇರಿಟೇಟ್ ಆಗ್ತಿರ್ತದೆ, ಕೆಲಸ ಮಾಡೋಕ್ಕಾಗಲ್ಲ. ಸೊ ಈಗ ನಾನೇ ವೇಸ್ಟ್ ಮಾಡೋದು ಬೇಡ. ಅವ್ರು ಫೋನ್ ಮಾಡೋಕ್ಕೆ ಮುಂಚೆ ನಾನು ಲೊಕೇಶನ್ಗೆ ಹೋಗಬೇಕು. ಸೊ ಬನ್ನಿ, ಇವತ್ತಿನ ಡೇ ಹೆಂಗಿರುತ್ತೆ, ಕಂಟೆಂಟು, ಇವತ್ತಿನ ಇವೆಂಟ್ ಹೆಂಗಿರುತ್ತೆ, ಸೊ ಕಂಪ್ಲೀಟಾಗಿ ನೋಡೋಣ. ಬನ್ನಿ, ಜರ್ನಿ ಸ್ಟಾರ್ಟ್ ಮಾಡುವ. ಈ ಮಳೆಗೂ ಹೊಟ್ಟೆ ಕಿಚ್ಚು. ಅಪರೂಪ ಕ್ಯಾಮ್ರಾ ಹಿಡ್ಕೊ ಹೊರಗಡೆ ಹೋಗ್ತಾಯಿದ್ದೀನಿ. ಸ್ಟಾರ್ಟ್ ಆಗ್ತಾಯಿದೆ, ಹಾಲಿ ಹನಿ ಬತ್ತೈತೆ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಸೊ ಕಾರ್ ಎತ್ಕೊಂಡು ಕಾರಲ್ಲಿ ಹೊರಟ್ಬಿಡೋಣ ಅಂದರೆ ಈ ಟ್ರಾಫಿಕಲ್ಲಿ ಆಗೋಲ್ಲ, ಹಿಂಸೆ ಆಗಿಬಿಡ್ತದೆ. ನಾನು ಹೋಗೋ ಲೊಕೇಶನಲ್ಲಿ ಪಾರ್ಕಿಂಗ್ ಪ್ಲೇಸ್ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ. ಇದಿಲ್ಲ, ಬೈಕಲ್ಲೇ ಹೋಗಬೇಕು. ಮಳೆ ಸ್ಟಾರ್ಟ್ ಆಗ್ತೈತಲ್ಲಪ್ಪ, ಹೆಂಗೆ ಮಾಡೋದು? ಅಯ್ಯೋ, ಈಗ ಮಳೇಲಿ ನೆನ್ಕೊಂಡು ಹೋಗ್ಬೇಕಾಯ್ತದೆ ನೋಡಿ. ಆವಾಗಲೇ ಸ್ವಲ್ಪ ಮಳೆ ಲೈಟಾಗಿ ಹನಿ ಆಗ್ತು, ಸೇಮ್ ಇದೇ ಥರ. ಬಟ್ ಮತ್ತೆ ಬಿಸಿಲು ಬಂದಿತ್ತು. ಇವಾಗ ನೋಡಿದ್ರೆ ಇದು ಬರ್ತಾರ ವೆದರ್ ನೋಡಿದ್ರೆ ಯಾಕೋ ನಿಲ್ಲಂಗೆ ಇಲ್ಲ. ನೋಡುವ ಬನ್ನಿ. ಲೇಟ್ ಆದರೆ ಅಲ್ಲಿ ಕ್ಲೈಂಟ್ಗಳು ವೆಯ್ಟ್ ಮಾಡ್ತಾಯಿರ್ತಾರೆ, ನಾವು ಅವ್ರನ್ನ ಜಾಸ್ತಿ ವೆಯ್ಟು ಮಾಡ್ಸೋಕ್ಕಾಗಲ್ಲ. ಹೆಂಗಪ್ಪ ಮಾಡೋದು? ಸೊ ಬನ್ನಿ ನೋಡುವ ಹೆಂಗಾಗುತ್ತೆ. ಹೊರಡ್ತೀನಿ. ಆಗಿದ್ದಾಗಲಿ ಮಾದಪ್ಪನ ಜಾತ್ರೆ ಬೈತಾ ಇರುವ. ಸೊ ಆ್ಯಕ್ಚುಲಿ ಫೈನಲಾಗಿ ಪಾರ್ಟಿಯೆಲ್ಲ ಬಂದಿದ್ದೀನಿ. ಸೊ ಇನ್ನು ಕ್ಲೈಂಟ್ ಇವಾಗ ಬಂದವ್ರೆ, ಇನ್ನೂ ರೆಡಿಯಾಗಿಲ್ಲ. ಸೊ ಇನ್ನೊಂದು ವಿಷಯ ಏನಂದರೆ ಮಳೆ ಬರಲಿಲ್ಲ. ನಾನಾ ನೋಡೋಣ ಅನ್ನೋ ರೇಂಜಿಗೆ ಮನೆ ಹತ್ರ ಇದ್ದಾಗ ಮಳೆ ಸ್ಟಾರ್ಟ್ ಆಯಿತು. ಸೊ ಆ್ಯಕ್ಚುಲಿ ನಾನೇ ಗೆದ್ದಿದ್ದು. ಸೊ ಬರುವಾಗ ಆನ್ ದಿ ವೇ ಮಳೆ ಸಿಗಾಬಿಡಲಿಲ್ಲ, ಬೇಗನೆ ಬಂದುಬಿಟ್ಟೆ. ಇಲ್ಲಂತೂ ಮಳೆನೇ ಇಲ್ಲ. ಕೋರಮಂಗಲ ಮಳೆವಾಡ ಸೈಡು ಮಳೆ ಇಲ್ಲ. ನಮ್ಮೇಲೆ ಕಡೆ ಅಷ್ಟೇ ಮಳೆ ಹೋಗ್ತಾ ಇದ್ದಿದ್ದು. ನಾನು ನೆಂದಿಲ್ಲ, ಆರಾಮಾಗಿ ಸೇಫಾಗಿ ಪಾರ್ಟಿಯಲ್ಲಿ ಬಂದಿದ್ದೀನಿ. ಸೊ ಪಾರ್ಟಿಯಲ್ಲಿ ಮಾತ್ರ ಸೈಕಾಗೈತೆ. 70-80 ಹೊಡೆದ್ಬಿಟ್ಟವ್ರೆ. ತಲೆ ಚಕ್ಕರ್ ಹೊಡಿತೈತೆ. ಸೊ ಇದೆ ಪಾರ್ಟಿಯಲ್ಲು. ಸೊ ಬನ್ನಿ ಒಳಗಡೆ ತೋರಿಸ್ತೀನಿ. ಸೊ ಇದೇ ಇವತ್ತಿನ ನಾನು ಇವೆಂಟ್ ಮಾಡೋದು ಪಾರ್ಟಿಯಲ್ಲು. ತುಂಬ ಚೆನ್ನಾಗೈತೆ. ಎ ಸಿ ಹಾಲು ಸಕ್ಕತ್ತಾಗೈತೆ. ಸೊ ಇದು ಬೇಬಿ ಶವರ್ ಇವೆಂಟ್ ಇದ್ದಿದ್ದು. ಸೊ ನಾನೇನೋ ಬೇರೆ ಇರುತ್ತೆ ಅಂದ್ಕೊಂಡೆ. ಆ್ಯಕ್ಚುಲಿ ಈವ್ನಿಂಗ್ ಟೈಮಲ್ಲಿ ಮಾಡ್ತಾವ್ರೆ ಬೇಬಿ ಶವರ್ ಆ್ಯಕ್ಚುಲಿ ಇವೆಂಟ್ ಇದು. ನಾನು ಬಂದು ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಬಂದಿದ ತಕ್ಷಣ ಕ್ಯಾಮ್ರಾಕೊಂಡು ಡೈ ಹೊಡೆದ್ಬಿಟ್ಟು ಕೈ ಕ್ಯಾಮ್ರಾ ಎತ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ಔಟ್ಡೋರು ಡೆಕೋರೇಷನ್ನು ಎಲ್ಲ ಫೋಟೋಸ್ ಎಲ್ಲ ತೊಗೊಂಡಿದ್ದೀನಿ. ಬಟ್ ಇನ್ನೂ ಕ್ಲೈಂಟ್ ರೆಡಿ ಇಲ್ಲ. ಇವಾಗ ರೆಡಿ ಆಯ್ತವ್ರೆ. ಸೊ ರೆಡಿ ಆಗಿದ ತಕ್ಷಣ ನಾನು ಕೆಲಸ ಸ್ಟಾರ್ಟ್ ಮಾಡಬೇಕು. ಕೆಲಸ ಸ್ಟಾರ್ಟ್ ಆದರೆ ವೀಡಿಯೋ ಮಾಡೋಕ್ಕಾಗಲ್ಲ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ಕೊಂಡು ಹೋಗ್ತೀನಿ. ಸೊ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಹಿಂಗೆ ಕೊನೆವರೆಗೂ ನೋಡ್ತಾಯಿರಿ. ನೋಡುವ ನೆಕ್ಸ್ಟ್ ಇವೆಂಟ್ ಹೆಂಗೆ ಸ್ಟಾರ್ಟ್ ಆಗುತ್ತೆ. ಇನ್ನೂ ಯಾರೂ ಆಡಿಯನ್ಸು ಯಾರೂ ಬಂದಿಲ್ಲ. ಫುಲ್ಲು ಪಾರ್ಟಿಯಲ್ಲಿ ಖಾಲಿ ಐತೆ. ನಾನಿದ್ದೀನಿ, ಇವೆಂಟ್ ಮೇಡಮ್ ಅವರೇ, ಕ್ಲೈಂಟ್ ಒಬ್ಬರು ಇಬ್ಬರು ಬಂದವರೆ ಅಷ್ಟೇ. ಇನ್ನೂ ಯಾರೂ ಕ್ಲೈಂಟ್ಗಳು ಅಷ್ಟೊಂದಾಗಿ ಬಂದಿಲ್ಲ. ಸೊ ನೋಡುವ ಎಷ್ಟು ಜನ ಬರ್ತಾರೆ. ಸೀಟಿಂಗ್ ಕೆಪಾಸಿಟಿ ಒಂದು 150 ಮೆಂಬರ್ಸು ಇದೆ. ಸೊ ಇಲ್ಲಿಗೆ ಇವೆಂಟ್ಗೆ ಎಷ್ಟು ಜನ ಬರ್ತಾರೆ ಗೊತ್ತಿಲ್ವೇ. ನೋಡುವ ಎಷ್ಟು ಜನನಾದ್ರು ಬರಲಿ. 1000 ಜನ ಬಂದರೆ ನಾವು ಮಾಡೋ ಕೆಲಸ ನಾವು ಮಾಡಲೇಬೇಕು.
50 ಜನ ಬಂದರೂ ಮಾಡೋ ಕೆಲಸ ಮಾಡಲೇಬೇಕು. ಸೊ ನಮ್ಮ ಕೆಲಸ ನಾವು ಮಾಡ್ತೀವಿ, ನೋಡು ಎಷ್ಟೊತ್ತು ಮುಗೀತದೆ ಏನೋ. ಸೊ ವೆದರ್ ಬೇರೆ ಹೆವಿ ಕ್ಲೌಡಾಗೈತೆ, ಮಳೆ ವೆದರು. ಮನೆಗೆ ಹೋಗಂಟ ಮಳೆ ಬರದೇ ಇದ್ರೂ ಸಾಕು, ಸೇಫಾಗಿ ಹೋಗಿ ಮನೆ ಸೇರ್ಕೊಂಡ್ಬಿಡ್ತೀನಿ ಇವೆಂಟ್ ಮುಗಿಸ್ಕೊಂಡು. ಸೊ ಮಧ್ಯಾಹ್ನ ಬೇರೆ ಬೆಳಿಗ್ಗೆ ಬಿರಿಯಾನಿ ಮಾಡಿದ್ದೆ, ಮಧ್ಯಾಹ್ನ ಅದನ್ನೇ ತಿನ್ಕೊಬಂದ. ವೆದರ್ ಬೇರೆ ಕೂಲಾಗೈತೆ, ನಿದ್ರಾದೇವಿ ಮೈ ಮೇಲೆ ಬರ್ತಾವಳೆ. ಈಗ ಅದಕ್ಕೆ ಪಟ ಅಂತ ಟೈಮ್ ಯಾಕೆ ವೇಸ್ಟ್ ಮಾಡೋದು, ಯಾರೂ ಇಲ್ಲ ಅಂತ ನಾವು ಕೂತ್ಕೊಂಡು ಹೊತ್ಲ ಹೊಡೆಯೋಕ್ಕಾಗಲ್ಲ. ಅದಕ್ಕೆ ಬಂದಿದ ತಕ್ಷಣ ಕೆಲಸ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಕ್ಯಾಮ್ರಾ ಎತ್ಕೊಂಡು ಕೈಗೆ ಹಿಡ್ಕೊಂಬಿಟ್ಟಿದ್ದೀನಿ. ಇನ್ನೇನಿದ್ರು ಶೂಟ್ ಮಾಡ್ತಾ ಇರೋದೆ. ಎ ಸಿ ಕೋಲ್ಡ್ಗೆ ಕ್ಯಾಮ್ರಾನೇ ಕೋಲ್ಡ್ ಆಗ್ತೈತೆ. ಯಾವಾಗಲೂ ನಮ್ಮ ಕೆಲಸಕ್ಕೆ ನಾವು ಪಟ ಅಂತ ಫೋಟೋ ಹೊಡಿತೀವಿ, ಕ್ಯಾಮ್ರಾ ಹೀಟ್ ಆಗೋದು. ಈ ಎ ಸಿ ಕೂಲ್ ಆಯ್ತಲ್ಲ, ಸೊ ಆಡಿಯನ್ಸ್ ಯಾರೂ ಇಲ್ಲ, ಫುಲ್ಲು ಕೋಲ್ಡಾಗೈತೆ. ಸೊ ಆಡಿಯನ್ಸ್ ಬಂದುಬಿಟ್ರೆ ಸ್ವಲ್ಪ ಕ್ರೌಡ್ ಆದಷ್ಟು ಟೆಂಪ್ರೇಚರ್ ಮ್ಯಾನೇಜ್ ಆಗುತ್ತೆ, ಆವಾಗ ಓಕೆ. ಇವಾಗಂತೂ ಹೆವಿ ಕೋಲ್ಡು ಕ್ಯಾಮ್ರಾ ಮುಟ್ಟಿದ್ರೆ ತಣ್ಣಗೆ ಆಗ್ತೈತೆ. ಈಗ ಯಾರೂ ಬಂದಿಲ್ವಲ್ಲ, ಸೊ ಇನ್ನೇನು ಮಾಡೋದು. ಒಂದೆರಡು ವೀಡಿಯೋಗಳಿದೆ, ಅದನ್ನಾದರೂ ಎಡಿಟ್ ಮಾಡ್ಕೋತೀನಿ. ನೆಕ್ಸ್ಟು ಫೋಟೋಸ್ ಹೆಂಗೆ ಏನು ಅಂತ ಅದಕ್ಕೊಂದು ಸ್ವಲ್ಪ ಪ್ಲ್ಯಾನ್ ಮಾಡ್ಕೋತೀನಿ. ಯಾಕಂದರೆ ಕ್ಯಾಂಡಿಡೇಟ್ ಟೈಪ್ ಕೇಳೋರೆ ವರ್ಕು, ಅದ್ರ ತಕ್ಕಂಗೆ ಮ್ಯಾನೇಜ್ ಮಾಡ್ಕೊಂಡು ಕೆಲಸ ಮಾಡ್ಕೋಬೇಕು ಇವತ್ತು. ನೋಡುವ. ಸೊ ಗಾಯ್ಸ್, ಆರ್ಡರ್ ಮುಗಿಸ್ಕೊಂಡೆಲ್ಲ ಬಂದೆ. ಸೊ ಇವತ್ತು ಎಷ್ಟು ಬೇಗ ಅಲ್ಲ, ನಾನು ಎಷ್ಟು ಬೇಗ ಹತ್ರಕ್ಕೆ ಹೋದೆ. 5 ಗಂಟೆಗೆ ಶುರುವಾಗುತ್ತೆ ಅಂತ ಹೇಳಿದರು. ಸೊ ಬೇಗನೆ ಹೋದೆ. ಮಳೆ ಬಂದುಬಿಡುತ್ತೆ ನೆನ್ಕೊಂಬಿಡ್ತೀನಿ ಅಂದ್ಬಿಟ್ಟು ಒಂದೇ ಹೆಸ್ರಿಗೆ ಹೋದೆ. ಸೊ ಆ್ಯಕ್ಚುಲಿ ಮಳೆಗೆ ಸಿಗಾಕಲಿಲ್ಲ. ಎಂಥ ಮಳೆ ಅಂದರೆ ಕಳ್ಳನ ಮಗಂದು. ಅಲ್ಲಿ ಹೋದ್ಮೇಲೆ ಮಳೆ ಬರಲಿಲ್ಲ, ಮತ್ತು ಹತ್ತಿನ ಕಡೆ ಬರುವಾಗ ಲೈಟಾಗಿ ಮಳೆನೇ ಆಗ್ತು. ಸೊ ಆದರೂ ಏನೋ ಫುಲ್ಲಾಗಿ ನೆನೀಲಿಲ್ಲ. ಓಕೆ ಲೈಟಾಗಿ ಬಟ್ಟೆ ಎಲ್ಲ ತೇವಾಯಿತು ಅಷ್ಟೇ. ಸೊ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಇವಾಗ ಅವಳನ್ನ ಕರ್ಕೊಬಂದಿದ್ದೀನಿ. ಅವಳು ಅಸೆಂಬ್ಲಿ ಮಾಡ್ತಾವಳೆ, ಅವ್ರ ಅಮ್ಮನ ಜೊತೆ ನಮ್ಮಮ್ಮನ ಜೊತೆ ಫೋನ್ ಮಾಡ್ಕೊಂಡು ಓತ್ಲ ಹೊಡಿತಾಳೆ. ಬಂದು ಅರ್ಧ ಗಂಟೆ ಆಯಿತು, ಇನ್ನೂ ಓತ್ಲ ಹೊಡಿತಾಳೆ. ಬರುವಾಗ ಯಾವಾಗಲೂ ಒಂದು ತೀಟೆ ಕೆಲಸ ಮಾಡ್ತಾಳೆ ನೋಡಿ. ಏನೇನೋ ಈ ಡಬ್ಬಿಗಳು ಇವೇನೇನೋ ಬುಕ್ ಮಾಡ್ಕೊಂಡು ಮೀಶೋದಿಂದ ತರಿಸ್ಕೊಂಡು ಕೂತಾಳೆ. ಎಷ್ಟು ಸತಿ ಹೇಳ್ತೀನಿ, ಏನೋ ತರಿಸ್ಬೇಡ ಮೀಶೋದಲ್ಲಿ, ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡಬೇಡ ಅಂತ ಹೇಳೋದು ಮಾತೇ ಕೇಳಲ್ಲ ಅವಳು. ಬನ್ನಿ ಏನು ತರಿಸ್ತಾಳೆ ನೋಡುವ. ನಾನು ಇನ್ನೂ ನೋಡಿಲ್ಲ, ಫೋನಲ್ಲಿ ಮಾತಾಡ್ತಾವಳೆ. ಇನ್ನು ಏನು ಅಂತ ಅವಳನ್ನ ಕೇಳೋಕ್ಕೆ ಹೋಗಿಲ್ಲ ನಾನು. ಅವಳು ಏನು ತರಿಸಿದ್ದೀನಿ ಅಂತಲೂ ಹೇಳಿಲ್ಲ. ಬನ್ನಿ ಓಪನ್ ಮಾಡುವ ಏನಾಯ್ತು ಅಂತ. ಏನೋ ತರಿಸೋಳೆ ಬಾಕ್ಸು. ಮಿಂಚು ಇನ್ನೂ ಮಾತು ನಿಲ್ಲಿಸಿಲ್ಲ ಅವಳು. ಏನೋ ಟ್ರೇ ಏನೋ ಬುಕ್ ಮಾಡವಳೆ ಅನ್ಸುತ್ತೆ. ತರಕಾರಿ ಟ್ರೇನಾ? ಓ ಅದೇನೆ ತರಕಾರಿ ಟ್ರೇ. ಇದು ಪಾತ್ರೆ ಟ್ರೇನಾ ಏನಿದು ಗಾಯ್ಸ್? ನಿಮ್ಗೇನಾದ್ರು ಗೊತ್ತಾಯ್ತಾ ಇದು ಏನು ಅಂತ? ಸೊ ಇದೇನು ಅಂತ ನನಗಂತೂ ಗೊತ್ತಾಗಿಲ್ಲ. ಮೇ ಬಿ ತರಕಾರಿ ಟ್ರೇ ಇರಬೇಕು ಅಂದ್ಕೊಂಡಿದ್ದೀನಿ. ಇದೇನಿದು? ವಾಟ್ ಈಸ್ ದಿಸ್? ಹೆಂಗಪ್ಪ ಇದು ಹಿಂಗೆ ಇಟ್ಬಿಟ್ಟು ಇದೆಲ್ಲಿಡೋದು? ಹಿಂಗ ಮಿಂಚು ಏನೇ ಇದು? ಏನಿದು? ಕೊಡಿಲಿ ನಿಮ್ಮ ಅಮ್ಮಂಗೆ ಫೋನ್ ಕೊಡಿಲಿ, ಒಂದು ನಿಮಿಷ ಫೋನ್ ಕೊಡಿಲಿ. ನಿನಗೆ ದುಡ್ಡು ಹೆಚ್ಚಾಗಿರೋದಾ? ನೋಡಿ ಗಾಯ್ಸ್, ಹಿಂಗೆ ಸಲ್ವಿಲ್ದದವೆಲ್ಲ ಬುಕ್ ಮಾಡಿ ಇವಳು ಈ ಪಾತ್ರೆ ತೊಳೆದು ಇದ್ರಲ್ಲಿ ಹಾಕೋದಂತೆ. ನಾವು 2 ತಟ್ಟೆ ಹಾಕ್ಬಿಟ್ರೆ ಮುಚ್ಚೆ ಹೋಯ್ತದೆ ಇದು ಪೂರ್ತಿ. ಹಿಂಗೆ ಸಲ್ವಿಲ್ದದವೆಲ್ಲ ಬುಕ್ ಮಾಡ್ಕೊಂಡು ಇವಳು. ಎಲ್ಲಿಗಿದೋ ಮಿಂಚು? ನಿಮ್ಮೂರ್ಗ ಇಲ್ಲಿಗ? ಎಲ್ಲಪ್ಪ ಇಟ್ಕೊಳ್ಳೋಣ ಇದ ನೋಡಿ. ಎಲ್ಲಪ್ಪ ಇಟ್ಕೊಳ್ಳೋದು ಇದ ಕಿಚನಲ್ಲಿ. ಮೊದಲೇ ಜಾಗ ಇಲ್ಲ, ಎಲ್ಲ ಪಾತ್ರೆಗಳು ತುಂಬಿಸ್ಬಿಟ್ಟಿದ್ದೀನಿ. ಇದೊಂದು ಜೀನ್ಸ್ ಪ್ಯಾಕ್ ಬುಕ್ ಮಾಡ್ಕೊಂಡವಳೆ. ಅವಳಿಗೇನೋ ಬಿಡು ಹಾಕೊಳ್ಳೋಕ್ಕೆ.
ಇದು ಯಾಕಪ್ಪ ಇದು ನಮ್ಗೆ ಅವಶ್ಯಕತೆ ಇರಲಿಲ್ಲ. ಇದು ಮಾಡೋದೆಲ್ಲ ಇಂಥ ತೀಟೆ ಕೆಲಸ. ಬಡ್ಕಂತೀನಿ ಏನು ಬುಕ್ ಮಾಡಬೇಡ ಕಣೆ, ದುಡ್ಡು ವೇಸ್ಟ್ ಮಾಡಬೇಡ ಅಂತ ಹೇಳೋದು ಮಾತು ಇಷ್ಟು ಉದ್ದ ಕೇಳಲ್ಲ. ಈ ಥರದ್ದೆಲ್ಲ ಬುಕ್ ಮಾಡ್ಕೊಂಡು ಏನು ತಕ್ಕಪ್ಪ ಇದು, ಇದೇನು ಅಷ್ಟೊಂದು ಸ್ಟ್ರೆಂತು ಇಲ್ಲ. ಇದು ಆ್ಯಕ್ಚುಲಿ ಇದು ಸ್ಟ್ರೆಂತೇ ಇಲ್ಲ. ಇಲ್ಲಿಂದ ಕೆಳಗಡೆ ಬಿಟ್ಟರೆ ಹೊಡೆದೈದು ಗ್ಯಾರಂಟಿ. ಇದು ರಿಟರ್ನ್ ಮಾಡಿಸ್ತೀನಿ, ಬಿಡೋಲ್ಲ ಇದನ್ನು. ಇದ್ರ ಅವಶ್ಯಕತೆ ಇಲ್ಲ ನಮಗೆ, ವೇಸ್ಟ್. ಇದು ಎಲ್ಲ ಇಟ್ಕೊಳಕ್ಕೆ ಜಾಗನೇ ಇಲ್ಲ. ಅಲ್ಲಿ ಇಟ್ಕೊಂಡ್ರು ಚೆನ್ನಾಗಿರಲ್ಲ ಮನೆ. ಹೇಳೋದು ಮಾತು ಇಷ್ಟು ಉದ್ದ ಕೇಳಲ್ಲ ಹೇಳು. ಸುಮ್ಮನೆ ಇವೆಲ್ಲ ಬುಕ್ ಮಾಡ್ಕೊಂಡು ಬಾರೇ ಅಲ್ಲಿ ಬರಲಿ ರೀ ಅವಳು ಮಾಡ್ತೀನಿ. ಸರಿ ಅದಕ್ಕೆ ಹೇಳು, ಅದೇಂತಕ್ಕೆ ತರಿಸ್ತೆ ಹೇಳು, ಹೇಳೇ. ಬೈದೆ ಮುನ್ಸ್ಕೊಬಿಟ್ಟವಳೆ. ಸೊ ಇವಾಗ ಊಟ ಮಾಡೋ ಟೈಮು, ಅದಕ್ಕೆ ಮುನ್ಸ್ಕೊಬಿಟ್ಟವಳೆಲ್ಲ ಅಂದ್ಬಿಟ್ಟು ಅವಳಿಗೋಸ್ಕರ ಗೋಬಿ ಫ್ರೈಡ್ ರೈಸ್ ತಂದಿದ್ದೀನಿ. ಮನೇಲಿರೋ ಊಟ ಬಿಟ್ಟು ಇವಳಿಗೆ ಹೊರಗಡೆ ತಿಂಡಿ. ಪಿಕ್ಚರ್ಗೆ ಹೋಗಮ್ಮ ಅಂತಾಳೆ. 10 ಗಂಟೆ ಶೋ, 9:40 ಇವಾಗ ಫಿಲಮ್ಗೆ ಹೋಗೋಕ್ಕಾಗದ? ನಾವು ಊಟ ಮಾಡಿ ನೀನು ಇದನ್ನ ತಗೊಂಬರಕ್ ಹೋಗಿಲ್ಲ ಅಂದ್ರೆ ಆರಾಮ್ಸೆ ಹೋಗ್ಬೋದಾಯ್ತು, ಸುಮ್ಮನೆ ಕೂತ್ಕೋ. ನೋಡಿ ನನ್ನ ಮೇಲೆ ಹೇಳ್ತಾಳೆ. ಡ್ಯೂಟಿಯಿಂದ ಬಂದವಳು 2 ಅವರ್ ಫೋನಲ್ಲಿ ಮಾತಾಡಿದ್ಯಾ. ಅವಾಗ ನಾನು ಎಷ್ಟು ಸತಿ ಕರೆದೆ ನಿನ್ನ, ಹೋಗ್ಲಿ ಬಾ ಹೋಗೋಣ. ಇವಾಗ್ಲೂ ಏನು ಟೈಮ್ ಮೀರಿಲ್ಲ. ಮಿಂಚು ದಯವಿಟ್ಟು ಊಟ ಮಾಡು ಮಿಂಚು. ಆಗಲ್ಲ ಕಣೆ, ನಿಮ್ದೇ ಊಟ ಮಾಡಿ ಮಲ್ಕಳೆ. ನಾಳೆ ಇದ್ರಲ್ಲಿ ನಾನ್ ಬರಲ್ಲ, ನೀನ್ ಯಾರ ಜೊತೆನಾದ್ರೂ ಹೋಗು ಅಷ್ಟೇ. ಹೇಳ್ತಾ ಇದ್ದೀನಿ, ನನ್ ಪ್ಲಾನ್ ನೀನ್ ಹಾಳು ಮಾಡಿರ್ತಾನೆ. ನಿನ್ ಪ್ಲಾನ್ ಹಾಳು ಮಾಡೋರು ನನ್ ಸಮಾಧಾನ ಇಲ್ಲ. ನೀನೆಲ್ಲೋ ಕರೆದ್ಬಿಟ್ಟು ನಾನು ಆಯ್ತೆ ನಿನ್ಗೆ ಅವಾಗ. ಹೌದಾ? ನಿನ್ ಬಿಟ್ಟು ಅವಳನ್ನ ಕರ್ಕೊಂಡು ಹೋಗ್ಲಾ? ಹಂಗಾರೆ ಯಾವಳನ್ನಾದ್ರೂ ಕರ್ಕೊಂಡು ಹೋಗು, ನನ್ಗದೆಲ್ಲ ಗೊತ್ತಿಲ್ಲ. ಹಂಗಾರೆ ಅವಳೇ ಕರ್ಕೊ ಹೋಯ್ತೀನಿ ಬಿಡು. ಅಲ್ಲಿ ನೋಡಿ ಅವಳೇ ಕರ್ಕೊಂಡು ಹೋಗೋಣ, ಹಂಗಾರೆ ಅವಳೇ ಕರ್ಕೊಯ್ತೀನಿ. ಸೊ ಇವಾಗ ಪಿಕ್ಚರ್ಗೆ ಹೋಗಿ ಟೈಮ್ ಇಲ್ಲ, ಊಟ ಮಾಡಿ ಮಲ್ಕೊಂಡ್ರೆ ಸಾಕು. ಯಾಕಂದರೆ ಮತ್ತೆ ನಾಳೆ ಆರ್ಡ್ರ್ ಐತೆ, ಆರ್ಡ್ರಿಗೆ ಹೋಗ್ಬೇಕು. ಆರ್ಡ್ರಿಂದ ನಾಳಿದ್ದೆಲ್ಲ ಆರ್ಡ್ರ್ ಮುಗಿಸ್ಕೊಂಡು ಕರ್ಕೊಂಡೋಯ್ತೀನಿ ಬಿಡೆ. ಪಿಕ್ಚರಲ್ಲಿ ಎತ್ತಾಕಲ್ಲ, ಥಿಯೇಟ್ರಲ್ಲಿ ಇರ್ತದೆ. ಯಾಕಂದ್ರೆ ಟ್ಯಾಕ್ಸಿಗೆ ಬರೋ ಗಂಟ್ಲು ಎಲ್ಲೂ ಹೋಗಲ್ಲ, ಪಿಕ್ಚರು ಥಿಯೇಟ್ರಲ್ಲೇ ಇರ್ತದೆ. ಬೇಡ, ನಾನು ಇವತ್ತೇ ನೋಡ್ಬೇಕಿತ್ತು. ಮಿಂಚು ಆಗಲ್ಲ, ಊಟ ಮಾಡು. ಮೂವಿನೇ ನೋಡಲ್ಲ. ಕಂಗ್ರಾಚುಲೇಷನ್. ನನ್ಗೆ ದುಡ್ಡು ನಿನ್ ಜೊತೆ ಹೋಗಲ್ಲ. ನಾನು ಒಟ್ನಲ್ಲಿ ಮೂವಿ ನೋಡ್ತೀನಿ. ನೋಡು, ಫೋನಲ್ಲೇ ನೋಡ್ಕೊಂಡ್ಬಿಡ್ತೀಯ ಬಿಡು. ನಾನು ಎಲ್ಲಾದ್ರೂ ನೋಡ್ತೀನಿ, ಒಟ್ಟಲ್ಲಿ ಮೂವಿ ನೋಡ್ತೀನಿ. ನಿನ್ಗಿಂತ ಮುಂಚೆ ನೋಡ್ತೀನಿ. ಕ್ಯಾಸ್ಟಲ್ ಆಪಲ್ಲಿ. ಸೊ ಗಾಯ್ಸ್, ಇವಾಗ ಅವಳನ್ನ ಮುದ್ದು ಮಾಡಿ ಊಟ ತಿನ್ಸ್ಬಿಟ್ಟು ತಾಚಿ ಮಾಡಿಸ್ಬಿಡ್ತೀನಿ. ಇಲ್ಲಾಂದರೆ ಪಿಕ್ಚರು ಅಂತ ಇರ್ತಾಳೆ. ಸೊ ಹೀಗೆ ವಿಡಿಯೋನ ಮಿಸ್ ಮಾಡಿದೆ. ಎಲ್ಲರೂ ನೋಡ್ತಾ ಇದ್ದೀನಿ. ನನ್ನ ತಲೆಯಲ್ಲಿ ಇರಲಿಲ್ಲ ಯಾವ ಮೂವಿಗೆ ಹೋಗೋದು. ನೀನೇ ತುಂಬಿದ್ದು. ನಾನು ಹೇಳಿದೆ, ನೀನೇ ಕ್ಯಾನ್ಸಲ್ ಮಾಡೋದು. ನಾನು ಯಾರ ಹತ್ರ ಮಾತಾಡಿದೆ? ನಮ್ಮಮ್ಮನ ಹತ್ರ ಮಾತಾಡಿದೆ, ನಿಮ್ಮಮ್ಮನ ಹತ್ರ ಮಾತಾಡಿದೆ. ಬೇರೆ ಯಾವ್ದ್ರ ಮಾತಾಡದ್ನ ನಾನು? ಇವಳು ಬಾಯಿ ಬೆಳ್ಳಾಕದ ನರ್ಸು ಎಲ್ಲ ಇದ್ರೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಾನು ಮಿಸ್ ಮಾಡಿದೆ. ಗಾಯ್ಸ್, ಇವಳು ಯಾಕೋ ಅತಿ ಆಯ್ತೈತೆ. ಇವಳಿಗೆ ಒಂಚೂರು ಸ್ವೀಟ್ ಕೊಟ್ಬಿಟ್ಟು ಮಲಗಿಸ್ತೀನಿ. ಸೊ ಇನ್ನೂ ಯಾರೋ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಯಾರೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಟೈಮ್ 9:45 ಆಯಿತು. ಎಲ್ರಿಗೂ ಶುಭರಾತ್ರಿ. ಅವ್ರಿಗೆ ಶುಭರಾತ್ರಿ ಹೇಳ್ಬಿಡ್ತೀನಿ ರೇ ಸರ್. ಎಲ್ರಿಗೂ ಶುಭರಾತ್ರಿ. ಲವ್ ಯು ಆಲ್. ಬಾಯ್ ಬಾಯ್.